ಅಳ್ತಾ ಇದ್ರೆ ಕೇಳಿಸ್ತಾ ಇಲ್ವಾ? ಓ ಮರ್ತು ಹೋದೆ, ಅವಳು ತಲೆ ಗೇಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾಳಲ್ವಾ? ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ! ಅಬ್ಬಬ್ಬಬ್ಬ, ನೀನ್ ಅಳು ನಿಲ್ಸೋ. ಹೇಳ್ಕೊಳ್ಳೋದಿಕ್ಕೆ ಇಬ್ಬಿಬ್ರು ಅಮ್ಮಂದಿರಿದ್ದಾರೆ, ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರಾದ್ರೂ ನೋಡ್ಕೋಬೇಕಲ್ವಾ? ಅಷ್ಟಕ್ಕೂ ಈ ಕಲ್ಯಾಣಿಯಲ್ಲಿ ಕಲ್ಯಾಣಿ, ಏ ಕಲ್ಯಾಣಿ, 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 ಕಲ್ಯಾಣಿ! ಏನತ್ಗೆ ನಿಮ್ ಸೊಸೆ ನಾಮ ಜಪ ಮಾಡ್ತಿದ್ದೀರಾ? ಕಲ್ಯಾಣಿ ಎಲ್ಲಿಗೆ ಹೋದ್ಲು? ಎಷ್ಟೇ ಕರೆದ್ರೂ ಮಾತಾಡ್ತಾ ಇಲ್ಲ. ನಿಮ್ ಮಗ ತವ್ರ ಮನೆಗೆ ಹೋಗಿರೋ ಸೊಸೆ ಜೊತೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಅನ್ಸುತ್ತೆ. ಬಾಯ್ಗೆ ಬಂದ ಹೋಗಿ ಮಾತಾಡಿದ್ರೆ 4 ಬಾರಿಸ್ತೀನಿ. ನಿಜ ಹೇಳಿದ್ರೆ ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ ಅದ್ಗೆ? ಶೌರ್ಯ ಕಲ್ಯಾಣಿ ಹಾಸ್ಪಿಟಲ್ಗೆ ಹೋಗಿರೋದು, ಅಲ್ಲಿ ಏನ್ ಮಾಡ್ತಿದಾರೋ ಇನ್ನೂ ಬಂದಿಲ್ಲ. ಮನೇಲಿರೋದನ್ನ ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗೋದು ಅಂದ್ರೆ ಏನು? ಅಮ್ಮ, ಅಮ್ಮ, ಅಮ್ಮ! ಅಬ್ಬಬ್ಬಾ, ಯಾಕೆ ಹಾಕಿ ಕಿರ್ಚ್ತಿದ್ಯಾ? ನೋಡಿದ್ಯಾ ನಿನ್ ಮೊಮ್ಮಗಳು ಮಾಡಿರೋ ಕೆಲಸ? ನೋಡಿದ್ಯಾ ಏನ್ ಮಾಡಿದ್ಲು ದಮಯಂತಿ? ಆ ಸಂಪದ ತಲೆ ಗೇಟ್ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋದ್ರೆ ಹೋದ್ಲು. ಅವಳಗ್ ಸೇವೆ ಮಾಡೋದಿಕ್ಕೆ ಇವಳು ಹೋಗಿದ್ದಾಳಂತೆ. ಅಷ್ಟಕ್ಕೂ ಕಲ್ಯಾಣಿ ಏನ್ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿದ್ಯೇನಮ್ಮ ನಿನ್ಗೆ? ಸರಿ, ಆಸ್ಪತ್ರೆಗೆ ಹೋಗಿದ್ದಾಳೆ, ಅದೇನಾದ್ರೂ ಅಪ್ರಧಾನ? ಇಲ್ಲ ಅಂದ್ರೆ ಇನ್ನೇನಮ್ಮ? ನನ್ ಮಗ ಹೋಗ್ತಾನೆ ಅಂದ್ರೆ ಅದ್ರಲ್ಲೊಂದು ಅರ್ಥ ಇದೆ. ಕಲ್ಯಾಣಿ ಯಾಕೆ ಹೋಗ್ಬೇಕು? ಅದ್ರಲ್ಲಿ ನಿನಗೇನ್ ತಪ್ಪು ಕಾಣಿಸ್ತೋ ಅದನ್ನ ಹೇಳ್ ಮೊದ್ಲು. ನಿನಗ್ ಕಾಣಿಸಲ್ಲಮ್ಮ, ನನಗ್ ಕಾಣಿಸತ್ತೆ. ಇವತ್ತು ನಾಳೆನೋ ಆ ಸಂಪದ ಮಾಡಿರೋ ಕೆಲ್ಸಕ್ಕೆ ಶೌರ್ಯ ಕಲ್ಯಾಣಿ ದೂರ ಆಗೋದು ತಪ್ಪಲ್ಲ. ಹೀಗಿರುವಾಗ ನನ್ ಮಗನ್ ಹಿಂದೆ ತಿರುಗ್ತಾ ಇದ್ದಾಳೆ ಅಂದ್ರೆ ಅವನನ್ನ ತನ್ನ ಬುಟ್ಟಿಗೆ ಹಾಕೋಬೇಕು ಅಂತಾನೆ ತಾನೆ? ಬಾಯ್ ಮುಚ್ಚು. ಬಾಯಿಗೆ ಏನ್ ಬರುತ್ತೋ ಅದನ್ನ ಮಾತಾಡೋದು ನಿನ್ಗೆ ಅಭ್ಯಾಸ ಆಗೋಗಿದೆ. ಆ ಸಂಪದ ನಮ್ಮ ಮನೆಗ್ ಬಂದಾಗಿಂದ ಆ ಕರುಣಾಕರ್ ರಾವ್ ನನ್ ಮಗ ಎಲ್ಲಿ ತಪ್ಪು ಮಾಡಿ ಸಿಕ್ಕಾಕೋತಾನೋ ಅಂತ ನಮ್ಮ ಮನೆಗ್ ಬರ್ತಾನೆ ಇದ್ದಾನೆ. ಹೀಗಿರುವಾಗ ಅವನ್ ಹಿಂದೆ ತಿರುಗ್ತಾ ಇದ್ರೆ ನಾಳೆ ಕೋರ್ಟಲ್ಲಿ ಯಾರು ತಲೆ ತೆಗ್ಸೋದು? ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ವಿವೇಚನೆ ಇಲ್ದಿರೋಳಲ್ಲ ನನ್ ಮೊಮ್ಮಗಳು. ಹೌದು, ಎಲ್ಲ ಗೊತ್ತು. ನಾಳೆ ಇಬ್ರು ದೂರ ಆದ್ಮೇಲೂ ಕೂಡ ಹೀಗೆ ತಿರುಗಿದ್ರೆ 4 ಜನ ಏನಂತಂತಾರೆ? ಯಾವಾಗ್ಲೂ ನನ್ ಮಗಳದೇ ತಪ್ಪು ಅಂತ ಹೇಳ್ಬೇಡ ದಮಯಂತಿ. ಮಾತಿಗೆ ಮಾತು ಬೆಳೆಸಿದ್ರೆ ಸರಿ ಹೋಗಲ್ಲ ಅಂತ ನಾನು ಸುಮ್ಮನೆ ಇದ್ರೆ ನೀನ್ ಯಾಕೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತೀಯಾ? ಇರೋದನ್ನೇ ತಾನೇ ಮಾತಾಡ್ತಾ ಇರೋದು. ಏನಿರೋದು ಹೇಳ್ತಿರೋದು? ಸಂಪಾದನೆಯಿಂದ ಈ ಮನೆಗೆ ಲಾಭ ಆಗ್ತಿದೆ, ಕಲ್ಯಾಣಿಯಿಂದ ನಷ್ಟ ಆಗ್ತಿದೆ ಅಂತ ಹೇಳ್ತಿದ್ಯಾ? ನನ್ನ ಗಂಡ ಚೆನ್ನಾಗಿರ್ಬೇಕು, ನಮ್ಮ ಅತ್ತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಳ್ಳೋ ನನ್ನ ಮಗಳ ಬಗ್ಗೆ ಹೀಗೆ ಮಾತಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಯಾವುದು ಯಾಕೆ ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾದ್ರೆ ಅಷ್ಟಕ್ಕೂ ಯಾಕೆ ಹೀಗೆ ಮಾತಾಡ್ತಾಳೆ ಇವಳು? ಅಷ್ಟಕ್ಕೂ ಈಗ ಶೌರ್ಯನ್ ಜೊತೆ ಹಾಸ್ಪಿಟಲ್ಗೆ ಹೋಗೋ ಅಂತ ಅಗತ್ಯ ಏನಿತ್ತು? ಮೊದ್ಲು ಅದಕ್ಕೆ ಉತ್ತರ ಕೊಡಿ. ಖಂಡಿತ ಅವಳು ಹಾಸ್ಪಿಟಲ್ಗೆ ಹೋಗಿರಲ್ಲ, ಅವನನ್ನ ಕರ್ಕೊಂಡು ಊರ್ ಸುತ್ತೋದಕ್ಕೆ ಅಂತ ಹೋಗಿರ್ತಾಳೆ. ಇಲ್ಲಿ ನೋಡಿದ್ರೆ ಇವನ್ ಅಳ್ತಾ ಇದ್ದಾನೆ, ನನ್ನ ಮೋಕ್ಷ ಅಂತಿರ್ತಾಳಲ್ಲ, ಇವನನ್ನ ಹೀಗೆ ಒಂಟಿಯಾಗಿ ಬಿಟ್ಟು ಹೇಗ್ ಹೋದ್ಲು? ಮಕ್ಕಳು ಅಂದ್ಮೇಲೆ ಅಳೋದು ಸಹಜ. ಪ್ರತಿ ಸಾರಿನೂ ಕಲ್ಯಾಣಿನೇ ಸಮಾಧಾನ ಮಾಡ್ಬೇಕು ಅಂತ ರೂಲ್ಸ್ ಇದೆಯಾ? ನೀನ್ ಕೂಡ ಈ ಮಗು ಗಜ್ಜಿ ತಾನೆ? ನನಗೆ ಮನೇಲಿ ತುಂಬಾ ಕೆಲ್ಸ ಇದೆ. ಹಾಗಿದ್ಮೇಲೆ ಹೋಗಿ ಕೆಲಸ ನೋಡ್ಕೊ, ಮಗುನ ನಾನ್ ನೋಡ್ಕೋತೀನಿ. ಈ ಚಂದಕ್ಕೆ ಕಲ್ಯಾಣಿನ ಯಾಕಂತಿದ್ಯಾ? ಬಾಕಂದ ಸುಮ್ನಿರು, ಅಳಬಾರ್ದು ನನ್ನಪ್ಪ ಅಲ್ಲ, ಹಾಳಬಾರ್ದು ಕಂದ. ತಚಿ ಸಿದ್ದು, ನಾನು ಸೆಲೆಕ್ಟ್ ಆದ ಸಿದ್ದು. ಯಾಕೇನು ಮಾತಾಡ್ತಿಲ್ಲ ಸಿದ್ದು? ಏನ್ ಮಾತಾಡ್ಬೇಕೆ?
ಓಕೆ, ಆಲ್ ದಿ ಬೆಸ್ಟ್ ಅಮ್ಮ. ನಾಳೆ ಸಿಗೋಣ. ಓಕೆ ಸರ್. ಹೌದು, ಇವ್ರು ಯಾರಮ್ಮ? ಅದು ಸರ್, ಅದು ಮೇಡಮ್ ಅಸಿಸ್ಟೆಂಟು ಮತ್ತೆ ಹೇರ್ ಡ್ರೆಸ್ಸರ್ ಸರ್. ಹೌದಾ? ಆಗ್ಲೇ ಇವ್ರನ್ನ ಮೇಂಟೈನ್ ಮಾಡ್ತಿದ್ಯಾ ಅಂದ್ರೆ ನೀನ್ ದೊಡ್ಡ ಹೀರೋಯಿನ್ ಆಗ್ತೀಯಾ ಅನ್ನೋ ನಿನಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ನೀನ್ ಆಗ್ತೀಯಾ ಅಮ್ಮ, ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಅವರೇ ನನ್ನ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರ್. ಕೇಳಿಸ್ಕೊಂಡ್ರಿ ಅಲ್ವಾ? ನಾನು ಹೀರೋಯಿನ್ ಆದಾಗೇನೆ. ನೀನ್ ಹೀರೋಯಿನ್ ಆಗ್ತೀಯೋ ಇನ್ನೊಂದು ಆಗ್ತೀಯೋ, ನಮ್ಮನ್ ಮಾತ್ರ ಕೆಲ್ಸದವ್ರು ಮಾಡ್ದಿಯಲ್ಲ. ಅಮ್ಮ, ಅವೆಲ್ಲ ಆಮೇಲೆ. ಅವಳು ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕಮ್ಮ, ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಗುತ್ತೆ. ಸ್ಯಾಮ್ ನಡಿ, ಈಗಲೇ ಲೇಟ್ ಆಗಿದೆ. ಅಮ್ಮ ನೀನು ಹೋಗು, ನಾನು ಬರ್ತೀನಿ. ಬಾ. ಅವಳನ್ನ ನೋಡಿದ್ರೆ ಸಾಕು ಮಾಟ ಮಾಡಿರೋಳ್ ತರ ಬದಲಾಗ್ಬಿಡ್ತಾನೆ. ಅಲ್ಲೇ ಪುಟಾಣಿ, ಇಲ್ಲೋಡು. ಆಡ್ಸಿದ್ ಸಾಕು, ಕೊಡಿಲಿ. ಅಯ್ಯೋ, ಈಗಷ್ಟೇ ಹೇಳಿದ್ಯಲ್ಲ ನಿನಗ್ ಮನೇಲಿ ಕೆಲ್ಸ ಇದೆ ಅಂತ. ಎಷ್ಟೇ ಕೆಲ್ಸ ಇದ್ರೂ ಮಾಡೋದ್ ತಪ್ಪಲ್ವಲ್ಲ. ಹಾಗ್ ನೋಡಿದ್ರೆ ನಿನ್ ಮಗಳು ನನ್ ಮಗನ್ನ ಬೆನ್ನಿಗೆ ಹಾಕೊಂಡ್ ತಿರುಗ್ತಿದ್ದಾಳೆ. ನೀನು ಇವನು ಅಡ್ಡ ಇಟ್ಕೊಂಡು ನಾಳೆ ನನ್ ಮಗನ್ಗೆ ನಿನ್ ಮಗಳನ್ನ ಗಂಟ್ ಹಾಕ್ಬೇಕು ಅಂತನಾ? ಏನ್ ಮಾತಾಡ್ತಿದ್ಯನೋ ಪ್ರಜ್ಞೆ ಇದೆಯಾ ನಿನಗೆ? ನಿಜ ಹೇಳೋದಿಕ್ಕೆ ಪ್ರಜ್ಞೆ ಬೇಕಾಗಿಲ್ಲ. ನಿನ್ ಮಗಳು ಮಾಡ್ತಾ ಇರೋ ಕೆಲ್ಸಕ್ಕೆ ಮುಂದಕ್ಕೆ ಏನಾಗತ್ತೋ ಅಂತ ಯೋಚಿಸಿ ನನ್ ತಲೆ ಚಿಟ್ಟಿಡಿತಾ ಇದೆ. ಅಷ್ಟಕ್ಕೂ ತಲೆ ಅನ್ನೋದೊಂದು ಇದೆಯಾ ನಿನಗೆ? ಹೊಲದ ಮಧ್ಯೆ ಇರೋ ದಾರಿನ ಬಿಟ್ಟು ಆ ಕಡೆ ಒಂದ್ ಹೆಜ್ಜೆ ಈ ಕಡೆ ಒಂದ್ ಹೆಜ್ಜೆ ಇಟ್ಟ ಹಾಗೆ ಕುಣಿತಾ ಇರ್ತೀಯಾ? ನೀವು ಮಾತಾಡ್ಬೇಕಾಗಿರೋದು ನನ್ನ ಪಕ್ಷ, ಅವ್ರ ಪಕ್ಷ ಅಲ್ಲ. ನೀನ್ ಮಾತಾಡೋದ್ರಲ್ಲಿ ಏನಾದ್ರೂ ಒಂದ್ ಅರ್ಥ ಇದ್ರೆ ನಿನ್ ಪರವಾಗಿ ಮಾತಾಡ್ಬೋದು. ಯಾವಾಗ ನೋಡಿದ್ರು ಯಾರನ್ನೊಬ್ರಾದ್ರೂ ಬೈತಾನೆ ಇರ್ತೀಯಾ? ಸಂಪದ ಆ ಸಿದ್ದು ಜೊತೆ ಸೇರ್ಕೊಂಡು ಕೆಟ್ಟ ಕೆಲಸ ಎಲ್ಲ ಮಾಡ್ತಿದ್ರಲ್ಲ, ಅವ್ರಿಗೆ ಬೈಯೋದ್ ಬಿಟ್ಟು ಈ ಕಲ್ಯಾಣಿನ ಯಾಕಮ್ಮ ಬೈತಿದ್ಯಾ? ಅವಳು ಮತ್ತೆ ಈ ಮನೇಲಿ ಕಾಲಿಡೋದಿಕ್ಕೆ ಒಂದು ಲೆಕ್ಕದಲ್ಲಿ ಅವಳೇ ತಾನೇ ಕಾರಣ. ಪ್ರತಿಯೊಂದು ವಿಷಯದಲ್ಲೂ ನನ್ನ ಮಗಳನ್ನೇ ಮಧ್ಯದಲ್ಲಿಟ್ಟು ಮಾತಾಡ್ಬೇಡ ನೀನು ದಮಯಂತಿ. ಏನ್ ದಮಯಂತಿ, ಮನೆ ಸ್ವಲ್ಪ ಶಾಂತವಾಗಿದೆ ಅಂದ್ರೆ ನಿನ್ಗಿಷ್ಟ ಆಗಲ್ವಾ? ಏನೋ ಒಂದ್ ಜಗಳ ಶುರು ಮಾಡ್ತೀಯಲ್ಲ. ಅಷ್ಟಕ್ಕೆ ಇವಳು ಮನುಷ್ಯಳಾಗಿ ಹೇಗೆ ಹುಟ್ಟಿದ್ಲೋ ನನಗೆ ಅರ್ಥ ಆಗ್ತಿಲ್ಲ. ಮನುಷ್ಯಲಾಗ್ ಬಿಟ್ರೆ ತಾನೇ ನನ್ನನ್ನ ಇರ್ಬೇಕು ಅನ್ನೋ ಯೋಚನೆ ನಿನಗಿದ್ರೆ ಅಲ್ವಾ? ಅಷ್ಟಕ್ಕೂ ನಿನ್ನ ಮನೇಲಿ ಇಟ್ಕೋಬಾರ್ದೆ, ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಸೇರಿಸಬೇಕು. ಅಲ್ಲಿ ಹುಲ್ಲು ಕಡ್ಡಿ ತಿಂದು ಆಗ್ಲಾದ್ರೂ ಬದಲಾಗ್ತೀಯ ನೋಡ್ಬೇಕು. ಬುದ್ಧಿ ಬದಲಾದ್ರೆ ಅವಳು ಬದಲಾಗ್ತಾಳೆ ಹೊರತು ಊಟ ಬದಲಾದ ಮಾತ್ರಕ್ಕೆ ಅವಳು ಹೇಗೆ ಬದಲಾಗ್ತಾಳೆ ಅಳಿ ಅಂದ್ರೆ? ಏನೋ ಒಂದ್ ಮಾಡ್ದೇನೆ ಇವಳನ್ನ ಹೀಗೆ ಬಿಟ್ರೆ ಮನೆಯಲ್ಲಿ ಶಾಂತಿನೇ ಇಲ್ದಿರೋ ಹಾಗೆ ಮಾಡ್ತಾಳತ್ತಮ್ಮ. ಅಂದ್ರೆ ನನ್ನನ್ನ ಬಿಟ್ಬಿಡೋದಕ್ ನೋಡ್ತಾ ಇದ್ದೀರಾ? ನಾನಾಗಿರೋದಕ್ಕೆ ಅಲ್ಲಿ ನೋಡು, ಆ ದೊಡ್ಡವ್ರ ಮುಖ ನೋಡಿ ಸುಮ್ಮನೆ ಇದ್ದೀನಿ. ನನ್ನ ಸ್ಥಾನದಲ್ಲಿ ಬೇರೆ ಇನ್ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನನ್ನು ಬಿಟ್ಟು ಹೋಗಿರ್ತಿದ್ದ. ಹೌದು, ನೀನು ಯಾವ್ದಕ್ ಕೋಪ ಮಾಡ್ಕೋತೀಯ, ಯಾವ್ದಕ್ ಸಂತೋಷ ಪಡ್ತೀಯ ಅರ್ಥನೇ ಆಗ್ತಿಲ್ವಲ್ಲ ದಮಯಂತಿ. ಬಿಟ್ಬಿಡ್ರಿ. ಅವಳಿಗಂದು ಅಂದು ನಮ್ ಬಾಯಿಗೆ ನೋವಾಗುತ್ತೆ ಹೊರತು ಅವಳು ಬದಲಾಗಲ್ಲ, ನಮಗ್ ಬದಲಾಯಿಸಕ್ಕೂ ಆಗಲ್ಲ. ಅವಳು ಬದುಕು ಹಾಗೆ ಹೋಗ್ಬೇಕು. ಅನುಪಮ, ಮಗುನ ಅವಳು ಕೊಟ್ಬಿಡು. ನೀನ್ ಬದಲಾಗಲ್ಲ.
ನಮ್ಮ ಮೇಲಿನ ಡೌಟ್ ಬರಲ್ಲ ಅಲ್ವಾ ಆಫೀಸರ್? ಏನು ಬರಲ್ಲ, ನೀನ್ ಕೂಲಾಗಿರು. ಸರ್, ಶೌರ್ಯ ಅವರೇ, ನಮ್ಮ ದೇವತೆ ಹೇಗಿದ್ದಾಳೆ? ಹೇಗಿದ್ದಾಳೆ ಅಂತ ನೀವು ನಿಮ್ ಕಣ್ಣಾರೆ ನೋಡ್ಲಿ ಅಂತಾನೆ ಬರೋದಕ್ಕೆ ಹೇಳಿದ್ದು. ಏನೋ ನಿಮ್ಮ ಮನೆಯವ್ರಿಗೆಲ್ಲ ನನ್ನ ಮೇಲೆ ಇಷ್ಟೊಂದು ಅಭಿಮಾನ. ಅದಕ್ಕೆ ಅಲ್ವಾ ಸರ್ ನೀವೆಲ್ಲ ಇದ್ರು ಬನ್ನಿ ಅಂತ ಹೇಳಿದ್ದು. ಬೆಳಗ್ಗೆ ಆ ಥರ ಆದಾಗಿಂದ ನನ್ನ ಮನ್ಸಿಗೊಂಥರ ಭಾರ ಆಗ್ತಿದ್ಯಮ್ಮ. ನಡೀರಿ, ಸಂಪಾದನ್ ನೋಡೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ. ಹಾ, ಬನ್ನಿ ಬನ್ನಿ, ಈ ಕಡೆ ಈ ಕಡೆ. ನಿಂತ್ಕೊಳ್ಳಿ. ಒಳಗಡೆ ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ, ಯಾರನ್ನೂ ಬಿಡಬೇಡಿ ಅಂತ ಹೇಳಿದ್ದಾರೆ. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಕೋರ್ಟ್ ಇಂದ ಸಂಪದಾನ ನೋಡ್ಕೊಳ್ಳೋಕೆ ಅಂತಾನೆ ಇರೋ ಪರ್ಸನ್, ಇವ್ರನ್ನೇ ತಡಿತೀರಾ? ಎಸ್, ನನ್ನ ತಡಿತಿದ್ದೀರಾ? ನಾನ್ ಸೆನ್ಸ್. ಹೋಗೋಣ ಬನ್ನಿ. ನಡೀರಿ ನನ್ ಮಾತು ಕೇಳಿ ಸರ್. ಇರಿ ಸರ್, ನಿಂತ್ಕೊಳ್ಳಿ. ಇದೇನು, ನೀನ್ ಹಾಸ್ಪಿಟಲ್ ಇಲ್ಲ ಅಂದ್ರು? ನಾನ್ ಹಾಸ್ಪಿಟಲ್ ಅಲ್ಲಿ ಇಲ್ಲ ಅಂದ್ರೆ ಏನ್ರಿ? ಅಂದ್ರೆ ಕಣ್ಮುಂದೆ ಇರ್ಬೇಕಿದ್ ನೀನು ಇಲ್ಲ ಅಂತ ಆಫೀಸರ್ನ ಒಳಗಡೆ ಬರೋದಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಮಾತ್ರ ನೀನ್ ಹೇಗಿದೆಯೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ. ತಗೋ ಕೋರ್ಟ್ ಹಿಯರಿಂಗು. ನಾಡಿದಕ್ಕೆ ಹಿಯರಿಂಗ್ ಹಾಕ್ಸಿದ್ದೀನಿ. ಇದೇ ಕೊನೆ ಅವಕಾಶ ನಮ್ಮ. ಮತ್ತೆ ಮತ್ತೆ ಕಾರಣ ಹೇಳಿದ್ರೆ ಜಡ್ಜ್ ಸಾಹೇಬ್ರು ಒಪ್ಪಲ್ಲ. ಥ್ಯಾಂಕ್ಸ್ ಸರ್. ಅದನ್ನ ಹೇಳ್ಬೇಕಾಗಿರೋದು ಸಂಪದ ಅಲ್ವೇನಮ್ಮ? ನೀನ್ ಹೇಳ್ತಿದ್ಯಲ್ಲ. ಅಂದ್ರೆ ನಮ್ಮ ಅಕ್ಕ ಹೇಳಿದ್ರೆ ಒಂದು, ನಾನ್ ಹೇಳಿದ್ರೆ ಒಂದು ಆಗಲ್ಲ ಅಲ್ವಾ? ಹಾಗಂದ್ಯಾ? ಹಾಗಾದ್ರೆ ಓಕೆ. ನೋಡಮ್ಮ ಸಂಪದ, ಶೌರ್ಯ ಅವ್ರಿಗೂ ಕೂಡ ನಿನ್ ಮೇಲೆ ಮನ್ಸು ಕರಗಿದೆ. ಇಬ್ರು ಒಂದಾಗಿರೋದ್ರಿಂದ ನಿಮ್ ದಾಂಪತ್ಯಕ್ಕೆ ಯಾವ ತೊಂದ್ರೆನೂ ಇಲ್ಲ. ನೋಡಮ್ಮ, ಸಂಪದ ಒಂದೊಳ್ಳೆ ತಾಯಿ, ಒಳ್ಳೆ ಹೆಂಡತಿ ಕೂಡ. ಆ ಗಂಡ ಹೆಂಡತಿನ, ತಾಯಿ ಮಗುನ ಬೇರೆ ಮಾಡೋದು ಒಳ್ಳೇದಲ್ಲ. ಇನ್ಮೇಲಾದ್ರೂ ಅವರಿಬ್ರಿಗೆ ತೊಂದರೆ ಕೊಡೋದನ್ನ ನಿಲ್ಸು. ಆಯ್ತು ಸರ್, ನೀವ್ ಹೇಳಿದ್ದನ್ನ ಖಂಡಿತ ಮಾಡ್ತೀನಿ. ಮತ್ತೆ ಸರ್ ಹೇಳಿದ್ರೆ ಕೋರ್ಟೇ ಹೇಳ್ದ ಹಾಗೆ. ಹೌದು ರೀ, ನನ್ಗೆ ನಿಮ್ ಜೊತೆ ಜೀವನ ಮಾಡೋಕೆ ಅದೃಷ್ಟ ಇಲ್ಲ. ಸಂಪದ, ನಿನ್ನ ಡಿಸ್ಚಾರ್ಜ್ ಮಾಡ್ತಾರಂತೆ. ಅಯ್ಯೋ
ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಶೌರ್ಯ ಪ್ಲೀಸ್ ನನ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತೀಯಾ? ಏನು ನೀನು ಒಂದ್ ಕಡೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಂತ್ಯ, ಇನ್ನೊಂದ್ ಕಡೆ ಸಣ್ಣ ಮಗುನ ಎತ್ಕೊಳ್ಳೋ ಹಾಗೆ ಅವಳನ್ನ ಎತ್ಕೊಂಡು ತಿರುಗ್ತಿದ್ಯಾ. ಪಾಪ ಇವಳು ಏಟಾಗಿದೆ ಅಲ್ವೇನಮ್ಮ, ಸರಿಯಾಗಿ ನಿಲ್ಲೋದಕ್ಕೂ ಆಗ್ತಿಲ್ಲ. ತಲೆ ತಿರುಗ್ತಿದೆ ಅಂದ್ಲು, ಅದಕ್ಕೆ ಎತ್ಕೊಂಡು ಬಂದೆ ಅಷ್ಟೇ. ಎಷ್ಟೊತ್ತು ಅಂತ ಹಾಗೆ ಎತ್ಕೊಂಡಿರ್ತೀಯಪ್ಪ? ಹೋಗು, ಹೋಗಿ ರೂಮಲ್ಲಿ ಅವಳನ್ನ ಮಲಗಿಸು. ನಿಜಾನೇ, ಎಷ್ಟೊತ್ತು ಅಂತ ಹೀಗೆ ಎತ್ಕೊಂಡಿರ್ತೀಯ? ಆ ಮಾತನ್ನ ಎತ್ಕೊಂಡಾಗ ಹೇಳ್ಬೇಕೆ, ಉಪ್ಪು ಮೂಟೆ ತರ ಕಂಕಳಕ್ ಬಂದ ಮೇಲಲ್ಲ. ಶೌರ್ಯ, ಮೊದ್ಲು ಹೋಗಿ ಅವಳ ರೂಮಲ್ಲಿ ಮಲಗಿಸು. ಹೋಗು. ಥ್ಯಾಂಕ್ ಯು ಶೌರ್ಯ. ರೆಸ್ಟ್ ತಗೋ. ನನಗ್ ಗೊತ್ತಲ್ವಾ ಇದೆಲ್ಲ ನಾಟಕ ಅಂತ. ತಲೆ ಗಾಯ ಮಾಡ್ಕೊಂಡು ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ನಾನು ಸಿನಿಮಾ ಹೀರೋನಾಗಿ ಸೆಲೆಕ್ಟ್ ಆಗಿದ್ದೀನಿ. ಹೌದಾ? ಅನಿಲ್ ರವಿಪುಡಿ ಅವ್ರ ಸಿನಿಮಾ. ಅವ್ರ ನೆಕ್ಸ್ಟ್ ಮೂವಿಗೆ ನಾನೇ ಹೀರೋಯಿನ್ ಅಂತ ಹೇಳ್ಬಿಟ್ರು ಚಿಕ್ಕಮ್ಮ. ಏನು ಪ್ರಾಬ್ಲಮ್ ಇಲ್ಲ, ನಿನ್ ಫ್ರಸ್ಟ್ರೇಷನ್ ನಾನು ದೂರ ಮಾಡ್ತೀನಿ. ಅದೇನಂದ್ರೆ ನಾನು ಸ್ವಲ್ಪ ಪ್ರಮೋಷನಲ್ ಬಿಸಿ ಇದ್ದೀನಿ. ಈ ಕೆಲಸನ ಪ್ರೊಡ್ಯೂಸರ್ಗೆ ಒಪ್ಪಿಸ್ತೀನಿ. ಹೀಲ್ ಟೇಕ್ ಕೇರ್ ಆಫ್ ಯು. ನೀನು ಫೋಟೋ ನೋಡ್ತಿದ್ದಾಗಲೇ ನನ್ನ ಹತ್ರ ಹೇಳಿದ್ರು, ಸರ್ ಈ ಹುಡುಗಿನ ನಮ್ಮ ಹೀರೋಯಿನ್ನು ಅಂತ. ಡೈರೆಕ್ಟರ್ ಸರ್ಗೂ ಓಕೆ, ಪ್ರೊಡ್ಯೂಸರ್ ನನಗೂ ಓಕೆ. ಇನ್ಯಾರಿಗೋಸ್ಕರ ನಮ್ಮ ಆಡಿಷನ್ನು? ನೀನು ಹೀರೋಯಿನ್ ಅಂದ್ರೆ ಇವ್ರು ಒಪ್ಕೊಳ್ತಾರಾ? ಅದಕ್ಕೆ ಅಲ್ವಾ ನಾನ್ ಮನೇಲೇ ಇರೋದಿಲ್ಲ. ಮತ್ತೆ ಮಗು, ಈ ಮನೆ, ನಮ್ ಪ್ಲಾನು? ನನಗೆ ಎಲ್ಲದಕ್ಕಿಂತ ಎಲ್ರಿಗಿಂತ ನನ್ ಗೋಲೇ ನನಗ್ ಮುಖ್ಯ. ನಾನ್ ಹೀರೋಯಿನ್ ಆಗ್ಬೇಕು ಅಂತ ಕನ್ಸ್ ಕಂಡಿದ್ದೆ, ನನ್ ಕನ್ಸು ನಿಜ ಆಗ್ತಿದೆ. ಇವಾಗ ಎಲ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ರೆ ಇಲ್ಲೋಡಿ ಹೀಗೆ ಇದ್ಬಿಡ್ತೀನಿ. ನಾನ್ ಹೀರೋಯಿನ್ ಆದ್ರೆ ಅವಾಗ ನನ್ ರೇಂಜೇ ಬೇರೆ. ಕಾರಲ್ಲಿ ಬರ್ತಿದ್ರೆ ನಾನ್ ನೋಡಿದ್ರೆ ಸಾಕು, ನಕ್ರೆ ಸಾಕು ಅಂತ ಜನ ಗುಂಪು ಕೊಡ್ತಾ ನೋಡ್ತಾರೆ. ಆ ಲೈಫ್ ಬಿಟ್ಟು ಇನ್ನೂ ಈ ತರ ಲೈಫ್ ಬಗ್ಗೆ ಯೋಚನೆ ಮಾಡು ಅಂತೀರಾ? ಶೌರ್ಯ, ಏನಿದು? ಆ ಸಂಪದ ಎಂತವಳು ಏನು ಅಂತ ಗೊತ್ತಿದ್ ಕೂಡ ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ ಅಜ್ಜಿ? ಏನು ಕಲ್ಯಾಣಿ ಮೇಲೆ ಪ್ರೀತಿ ಕಡಿಮೆ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಇಲ್ಲ ಅಂದ್ರೆ ಆ ಸಂಪದನ ಕೈಯಲ್ಲಿ ಎತ್ಕೊಂಡ್ ಬರ್ತೀಯಾ? ಕಲ್ಯಾಣಿ ಎಷ್ಟೇ ಪ್ರೀತಿಯಿಂದ ಇದ್ರು ನನ್ನ ಮಗಳಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ಗೂ ಅರ್ಥ ಆಗ್ಲಿಲ್ವಾ? ಅಯ್ಯೋ, ಆ ಚಿಕ್ಕ ಮಗುನ ತನ್ನ ಮಗನ ಹಾಗೆ ಬೆಳೆಸಿದಾಳೆ. ಯಾವ ಹೆಂಡತಿನೂ ನೋಡ್ಕೊಳ್ದೇ ಇರೋಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ನೀನು ಸಂಪದ ಹೊರಟೋದ್ಲು ಅನ್ನೋ ಕೋಪದಲ್ಲಿ ಕಲ್ಯಾಣಿ ಕತ್ತಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು. ನನ್ನ ಮೊಮ್ಮಗಳು ಆ ಬಂಧನಕ್ಕೆ ಬೆಲೆ ಕೊಡ್ತಿದ್ದಾಳೆ.